ಆರೋಗ್ಯ ಕ್ಷೇತ್ರಕ್ಕೆ ಆ ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ಅದರ ಮುಂದಿನ ಸಾಲುಗಳಾಗಿ ಇದನ್ನು ಬರೆದಿದ್ದಾರೆ ಸಿದ್ದರಾಮಯ್ಯನವರು. ಆರೋಗ್ಯವಂತ ಜನರಿಂದ ಮಾತ್ರ ಸಮತೋಲಿತ ಸಮಾಜ ನಿರ್ಮಾಣ ಸಾಧ್ಯ ಎಂದು ನಾವು ನಂಬಿದ್ದೇವೆ. ಜನರಿಂದ ಎಲ್ಲ ವಯೋಮಾನದವರೆಗೂ ವರ್ಗಭೇದವಿಲ್ಲದೆ ಕೈಗೆ ಎಟುಕುವ ದರದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಖಾತ್ರಿಪಡಿಸಲು ನಾವು ಬದ್ಧರಾಗಿದ್ದೇವೆ. ತಡೆಗಟ್ಟಬಹುದಾದ ತಾಯಿ ಮರಣ ಪ್ರಮಾಣವನ್ನು ಶೂನ್ಯಕ್ಕೆ ಇಳಿಸುವುದಕ್ಕೆ ನಮ್ಮ ಸಂಕಲ್ಪವಿದೆ. ಈ 3 ಸಾಲು ಬರೆದಿದ್ದಾರೆ. 78 ವರ್ಷ ಸ್ವಾತಂತ್ರ್ಯ, ಎಷ್ಟೋ ಬಜೆಟ್ಗಳು, ಎಷ್ಟೋ ಕಾರ್ಯಯೋಜನೆಗಳು, ಎಷ್ಟೋ ಆರೋಗ್ಯ ಕ್ಷೇತ್ರಕ್ಕೆ ಒಂದು ದಿಕ್ಸೂಚಿಯಾದಂತಹ ಕಾರ್ಯಯೋಜನೆಗಳನ್ನು ಕೂಡ ರೂಪಿಸ್ತಕ್ಕಂತಹ ದೇಶದಲ್ಲಿ ಅನಾರೋಗ್ಯದ ಪರಿಸ್ಥಿತಿಯನ್ನು ಬಿಟ್ಟುಬಿಡೋಣ. ತಾಯಿಯ ಮರಣ ಅದು ಅನಾರೋಗ್ಯ ಅಲ್ಲ. ಗರ್ಭಧಾರಣೆ ಅಂತಕ್ಕಂಥದ್ದು ಸಹಜ ಪ್ರಕ್ರಿಯೆ. ಆ ಸಹಜ ಪ್ರಕ್ರಿಯೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಮಟ್ಟದಲ್ಲಿ ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ನಾವು ಇಷ್ಟೂ ವರ್ಷಗಳ ಕಾಲ ನಿರ್ವಹಿಸಿಕೊಂಡಿದ್ದೇವೆ ಅನ್ನೋದನ್ನು ನಮಗೆ ಅರ್ಥ ಆಗಬೇಕು. ಇದಕ್ಕೆ ಕಾರಣ ಏನು ಅಂತಲೂ ಕೂಡ ನಾವು ಅರ್ಥ ಮಾಡಿಕೊಂಡು ಆ ಕಣ್ಣೋಟದಲ್ಲಿ ನಾವು ಈ ಬಜೆಟನ್ನು ನೋಡಿದ್ರೆ ನಮಗೆ ಸ್ವಲ್ಪ ಆ್ಯಕ್ಚುಲಿ ಇದರಲ್ಲಿ ಅರ್ಥ ಆಗ್ತದೆ ಅಂತೇಳಿ ನನಗೆ ಅನಿಸುತ್ತೆ. ಏಕೆಂದರೆ ಈಗ ಕಾಮ್ರೇಡ್ ಶ್ರೀಪಾದ್ ಭಟ್ರವರು ಹೇಳಿದ ಹಾಗೆ ಸುಣ್ಣ ಬಳಿಯೋದು ಅವ್ರು ಏನು ಹೇಳಿದ್ರು ಇದರಲ್ಲೂ ಅದೇ ಇದೆ. ಅಲ್ಲಿ ಆಸ್ಪತ್ರೆ ತೆರಿತೀವಿ, ಇಲ್ಲಿ ಸಲಕರಣೆ ತೊಗೊಳ್ತೀವಿ, ಜಯದೇವ ಅಂತ ಮಾದರಿ ಆಸ್ಪತ್ರೆ, ಕಿದ್ವಾಯಿ ಅಂತ ಮಾದರಿ ಆಸ್ಪತ್ರೆ ಇದೇ ಇದೆ. ಮೂಲಭೂತವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಒಂದು ತಿಳುವಳಿಕೆಯಲ್ಲಿ ಅಥವಾ ನಮ್ಮ ಒಂದು ಆಲೋಚನೆಯಲ್ಲಿ ನಾವು ಸ್ವಲ್ಪ ಒಂದು 2 ನಿಮಿಷಗಳ ಕಾಲ ಯೋಚನೆ ಮಾಡಿದ್ರೆ ನಮ್ಮ ಬಾಲ್ಯದಿಂದ ಇವತ್ತಿನವರೆಗೂ ಕೂಡ, ಯಾಕೆಂದರೆ ಇಲ್ಲಿ ಅನೇಕ ವೃದ್ಧರು ಇದ್ದಾರೆ, ಯುವಕರು ಯುವತಿಯರು ಎಲ್ಲರೂ ಇದಿರಲ್ಲ, ಎಲ್ಲ ವಯಸ್ಸಿನವರು ಕೂಡ ಇದ್ದಾರೆ. ಇಲ್ಲಿ ನಾವು ಯೋಚನೆ ಮಾಡಿದ್ರೆ ಸ್ವತಂತ್ರ ಬಂದ ನಂತರ ಈ ಬಜೆಟ್ಗಳು ಇವೆಲ್ಲ ಏನೇನು ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಹಾಕಿದಂಥ ದಾರಿಯಲ್ಲಿ ಕಾಯಿಲೆಗಳು ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ? ಕಾಯಿಲೆಗಳಿಗೆ ಬಲಿ ಆಗ್ತಾ ಇರ್ತಕ್ಕಂಥದ್ದು ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ? ಹೆಚ್ಚಾಗಿರೋದು ಕಡಿಮೆ ಆಗಿರೋದು ಮಾತ್ರ ಅಲ್ಲ, ಮುಂಚೆ ನಮಗೆ 1980ರ ದಶಕದ ಹಿಂದೆ ಸಾಂಕ್ರಾಮಿಕ ಕಾಯಿಲೆಗಳಿಗೆ ಹೆಚ್ಚು ಬಲಿ ಆಗ್ತಾ ಇದ್ದರೆ 80ರ 90ರ ದಶಕದಿಂದ ಈಚೆಗೆ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಗೆ ಹೆಚ್ಚು ಬಲಿಯಾಗಕ್ಕೆ ಪ್ರಾರಂಭ ಆಯಿತು. ಇವತ್ತಿನ ಪರಿಸ್ಥಿತಿ, ಭಾರತದ ಪರಿಸ್ಥಿತಿ ಏನಪ್ಪ ಅಂತಂದರೆ ಈ 2 ಕಾಯಿಲೆಗಳು ಹೆಚ್ಚಾಗಿದೆ. ಡಬಲ್ ಬರ್ಡನ್ ಆಫ್ ಡಿಸೀಸ್ ಅಂತೀವಿ. ಅಂದರೆ ಸಾಂಕ್ರಾಮಿಕವಲ್ಲದ ಮತ್ತು ಸಾಂಕ್ರಾಮಿಕ ಕಾಯಿಲೆಗಳಿಗೆ ಇವತ್ತು ನಾವು ಬಲಿಯಾಗಿದ್ದೇವೆ. ಟಿ ಬಿ ನಿವಾರಣೆಯನ್ನು ಮಾಡ್ತೇವೆ ಅಂತೇಳಿ ಬ್ರಿಟಿಷ್ ಕಾಲದಿಂದಲೂ ಕೂಗೆತ್ತಿದಂತಹ ನಾವು ಇವತ್ತು ಯಾವ ಮಟ್ಟಕ್ಕೆ ತಲುಪಿದ್ದೇವೆ ಅಂತಂದರೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿ ಬಿಯನ್ನು ಈಗ ನಾವು ಎಲ್ಲದರಲ್ಲೂ ನೋಡ್ತಾ ಇರೋದು. ಅದಕ್ಕಿರ್ತಕ್ಕಂಥ ಔಷಧಿಗಳೇ ಕೆಲಸ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಟಿ ಬಿ ಮೈಕೋ ಬ್ಯಾಕ್ಟೀರಿಯಮನ್ನು ಬೆಳೆಸಿದ್ದೇವೆ. ಅಂದರೆ ಇಲ್ಲಿ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ ನಮ್ಮ ಸರ್ಕಾರಗಳ ಧೋರಣೆ, ಆಲೋಚನೆ ವೈದ್ಯಕೀಯ ಶಿಕ್ಷಣದ ಮತ್ತು ವೈದ್ಯಕೀಯ ವಿಜ್ಞಾನದ ಅಭಿವೃದ್ಧಿ ಆಲೋಚನೆ ಮಾನವ ವಿರೋಧಿ ದಿಕ್ಕಿನಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆರೋಗ್ಯ ಅಂತಂದರೆ ನಾವು ಮೊದಲು ರೋಗವನ್ನು ನಿರೋಧ ಮಾಡಬೇಕು, ಅಂದರೆ ಪ್ರಿವೆಂಟಿವ್ ಮೆಡಿಸಿನ್ ಇರಬೇಕಾಗ್ತದೆ. ಕಾಯಿಲೆಗೆ ಗುರಿ ಆಗಬಾರ್ದು, ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು. ಕಾಯಿಲೆಗೆ ಗುರಿ ಆದಮೇಲೆ ಅದಕ್ಕೆ ಆರೈಕೆ ಮಾಡ್ತಕ್ಕಂಥದ್ದು ಆರೋಗ್ಯ ಅಲ್ಲ, ಅದು ಆರೈಕೆ ಆಗ್ತದೆ. ಪ್ರಿವೆಂಟಿವ್, ಪ್ರಮೋಟಿವ್ ಹೇಗೆ ಆ ರೀತಿ ಇರಬೇಕು ಅಂತಕ್ಕಂಥದ್ದು ಹೇಳೋದು, ಆಮೇಲೆ ಕ್ಯೂರಿಟಿವ್. ಆದರೆ ಭಾರತ ದೇಶದ ಚರಿತ್ರೆ ಮತ್ತು ಬೇರೆ ದೇಶಗಳ ಚರಿತ್ರೆಯನ್ನು ತಗೊಂಡರೂ ಕೂಡ ಕ್ಯೂರಿಟಿವ್ ಆಸ್ಪೆಕ್ಟಿಗೆ ಇರತಕ್ಕಂಥ ಪ್ರಾಧಾನ್ಯತೆ ಪ್ರಿವೆಂಟಿವ್ ಆಸ್ಪೆಕ್ಟ್ಗೆ ಇಲ್ಲ. ರೋಗವನ್ನು ಬರದೇ ನಾವು ಹೇಗೆ ನೋಡ್ಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ಒತ್ತೇ ಇಲ್ಲ. ಇದ್ದರೂ ಅದು ಕೂಡ ಏನೇನು ಇವರೆಲ್ಲ ಗೈಡ್ಲೈನ್ಸು, ಈಗ ಹಾರ್ಟ್ ಅಟ್ಯಾಕ್ ಯಾರಿಗಾದರೂ ಆದರೆ ನಿಮಗೆ ಹೃದಯದ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಏನು ಗೈಡ್ಲೈನ್ಸ್ ಇದೆ ಅದೆಲ್ಲ ತಯಾರಾಗಿದ್ದಲ್ಲಿ ಆ ತಯಾರು ಮಾಡಲಿಕ್ಕಂತ ಇರೋ ಸಮಿತಿಗೆ ಫಂಡ್ ಮಾಡಿದವ್ರು ಯಾರು? ಇವೆಲ್ಲ ಹೋದರೆ ಮತ್ತೆ ನಾವು ಹೋಗಿ ಕಾರ್ಪೊರೇಟ್ಗಳ ಕೈಗಳೇ ಸರಳವಾಗಿ ಬಿದ್ದಿದ್ದೇವೆ ಅಂತಕ್ಕಂಥದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ.
ಟ್ಯುಬರ್ಕ್ಲೋಸಿಸಿಂದ ಹಿಡಿದು ಟ್ಯುಬರ್ಕ್ಲೋಸಿಸ್ ಅದು ಮೈಕೋಬ್ಯಾಕ್ಟೀರಿಯಂ ಬಿಡಿ, BP, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್ನ ಟ್ರೀಟ್ಮೆಂಟು, ಈ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ಅಥವಾ ಇನ್ನೊಂದು ಹೇಳಬೇಕಂದ್ರೆ ಜೀವನ ಶೈಲಿಯ ಕಾಯಿಲೆಗಳು, ದಿನನಿತ್ಯ ಇರತಕ್ಕಂಥ ಕಾಯಿಲೆಗಳಿಗೆ ದಿನನಿತ್ಯ ರೋಗಿಗಳಾಗಿ ಬದುಕ್ತಾ ಇರ್ತಕ್ಕಂಥ ನಾವು ಅದರ ಗೈಡ್ಲೈನ್ಸನ್ನು ನಾವು ಯಾವ ಫಾಲೋ ಮಾಡ್ತಾ ಇದ್ದೀವಿ, ಒಬ್ಬ ವೈದ್ಯನಾಗಿ ನಾನು ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, ಆ ಗೈಡ್ಲೈನ್ಸು ಜನಸಾಮಾನ್ಯರ ಮಧ್ಯದಲ್ಲಿಂದ ಬಂದಿದ್ದಲ್ಲ. ಆ ಗೈಡ್ಲೈನ್ಸು ಕಾರ್ಪೊರೇಟ್ ಕಂಪನಿಗಳು, ಡ್ರಗ್ ಮಾಫಿಯಾ, ಇನ್ಶೂರೆನ್ಸ್ ಕಂಪನಿಗಳ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ತಯಾರಾದಂಥ ಗೈಡ್ಲೈನ್ಸನ್ನು ಇವತ್ತು ಇಡೀ ಪ್ರಪಂಚಾದ್ಯಂತ ನಾವು ಫಾಲೋ ಮಾಡಿದರ ಪರಿಣಾಮವಾಗಿ ನಮ್ಮ ಆಹಾರ ಪದ್ಧತಿ ಬದಲಾಯಿತು. ಎಲ್ಲ ಬದಲಾಗಿರೋ ಪರಿಣಾಮವಾಗಿ ಇವತ್ತು ಯಾವ ಹಂತಕ್ಕೆ ತಲುಪಿದ್ದೀವಿ ಅಂದರೆ ಈ ಕಾಯಿಲೆಗಳು ಹೆಚ್ಚಾಗ್ತಾ ಇರೋದು ಮಾತ್ರವಲ್ಲ, ಏಜ್ ಆಫ್ ಆನ್ಸೆಟ್ ಆಫ್ ಡಿಸೀಸ್ ಅಂತೀವಿ, ಅಂದರೆ ಈ ಕಾಯಿಲೆ ಪ್ರಾರಂಭ ಆಗ್ತಕ್ಕಂಥ ವಯಸ್ಸು ಕಡಿಮೆ ಆಗ್ತಾ ಬರ್ತಾ ಇದೆ. 25 ವರ್ಷಗಳ ನನ್ನ ವೈದ್ಯಕೀಯ ಅನುಭವದಲ್ಲಿ ನಾವು 25 ವರ್ಷಗಳ ಹಿಂದೆ ಏನು MBBS ಕೋರ್ಸನ್ನು ಜಾಯಿನ್ ಆದಾಗ ಈ ಎಲ್ಲ ಕಾಯಿಲೆಗಳು ವಯಸ್ಸಾದವ್ರಿಗೆ ಬರೋದು ಅಂತಿತ್ತು. 55 ವರ್ಷ 60 ವರ್ಷ ಆದಮೇಲೆ ಸಕ್ಕರೆ ಕಾಯಿಲೆ, BP ಕಾಯಿಲೆ, ಕಿಡ್ನಿ ಫೇಲ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಕ್ಯಾನ್ಸರ್ ಬರೋದು, ಈ ರೀತಿ ಇತ್ತು. ಇವತ್ತು ನನ್ನ OPDಯಲ್ಲಿ 100 ಜನ ಪೇಷಂಟ್ನ ದಿನಕ್ಕೆ ನಾನು ನೋಡಿದ್ರೆ ಕನಿಷ್ಠ 30 ಜನ 30 ವಯಸ್ಸು ಒಳಗೆ ಇರ್ತಕ್ಕಂಥವ್ರು, ಈ ಕಾಯಿಲೆಗಳಿಂದ ಬರಲಾಗ್ತಾ ಇರ್ತಕ್ಕಂಥವ್ರು ನನ್ನ ಒಬ್ಬನ OPDಯಲ್ಲಿ ನಾನು ನೋಡ್ತಾ ಇದ್ದೇನೆ. ಸುಳ್ಳು ಹೇಳ್ತಾ ಇಲ್ಲ ನಾನು. ಇದು ಆಘಾತಕಾರಿ. ನಾವು ತಗೊಂಡಂತಹ ರಾಷ್ಟ್ರೀಯ ಆರೋಗ್ಯ ನೀತಿ, ರಾಜ್ಯದ ಆರೋಗ್ಯ ನೀತಿಗಳು, ಬಜೆಟ್ ನಂತರ ಬಂದಂಥ ಕಾರ್ಯಯೋಜನೆಗಳು ಯಾವ ದಿಕ್ಕಿಗೆ ನಮ್ಮ ಆರೋಗ್ಯವನ್ನು ಬದಲಾಯಿಸಿದೆ ಅಂತ ಹೇಳಲಿಕ್ಕೆ ನಾನು ಸ್ವಲ್ಪ 2 ಮಾತುಗಳನ್ನು ಹೇಳಿದೆ. ಸೊ ಮುಖ್ಯವಾಗಿ ಈ ಬಡ್ಜೆಟಲ್ಲಿ ನಾವು ನಮಗೆ 3-4 ಮಾನದಂಡಗಳಿದೆ. ಒಂದು ರಾಷ್ಟ್ರೀಯ ಆರೋಗ್ಯ ನೀತಿ ಇದೆ, 1983, 2004, ಈಗ 2017ರಲ್ಲಿ ಈ ಥರ 3 ರಾಷ್ಟ್ರೀಯ ಆರೋಗ್ಯ ನೀತಿಗಳು ಬಂದಿದೆ. ಅದು ಬಂದ ಮೇಲೆ ರಾಜ್ಯದ ಆರೋಗ್ಯ ನೀತಿಗಳು ಕೂಡ ಅದೇ ಇದರಲ್ಲಿ ರೂಪುಗೊಂಡಿವೆ. ಅದಾದ ಮೇಲೆ ಇಂಡಿಯನ್ ಪಬ್ಲಿಕ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್ IPHS ಅಂತೇಳಿ ಒಂದು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ, ಅದು OPD ಸರ್ವಿಸಸ್ ಆಗಿರ್ಬೋದು, ಅಂದರೆ ಹೊರರೋಗಿ ಚಿಕಿತ್ಸೆಗಳಾಗಿರ್ಬೋದು, ಒಳರೋಗ ಚಿಕಿತ್ಸೆಗಳಾಗಿರ್ಬೋದು, ಒಂದು ಆಸ್ಪತ್ರೆ ಆಗಿರಬೇಕು, ಯಾವ್ಯಾವ ಸಲಕರಣೆಗಳಿರಬೇಕು, ಎಷ್ಟು ಜನ ಡಾಕ್ಟರ್ ಇರಬೇಕು, ಎಷ್ಟು ಹಾಸಿಗೆಗಳಿರಬೇಕು, ಯಾವ ರೀತಿ ಇರಬೇಕು, ಇದನ್ನೆಲ್ಲ ಸ್ಟ್ಯಾಂಡರ್ಡ್ಸ್, ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅದೇನು ಇರ್ತಲ್ಲ, ISI ಇರ್ತಲ್ಲ, ಆ ಥರ ಇಂಡಿಯನ್ ಪಬ್ಲಿಕ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಅಂತೇಳಿ ಕೆಲವು ಗೈಡ್ಲೈನ್ಸು ಇದೆ. 2012ರಲ್ಲೇ ಇದೆ ಮತ್ತು 2022ರಲ್ಲಿ ಪರಿಷ್ಕೃತವಾಗಿ ಅದನ್ನು ಬಿಟ್ಟಿದ್ದಾರೆ. ಮೂರನೇದು, ಇದನ್ನೆಲ್ಲ ನೋಡಿಕೊಂಡು 2017ರಲ್ಲಿ ಕರ್ನಾಟಕ ಇಂಟಿಗ್ರೇಟೆಡ್ ಪಬ್ಲಿಕ್ ಹೆಲ್ತ್ ಪಾಲಿಸಿ ಅಂತೇಳಿ ಒಂದು ಮಾಡಿದ್ದಾರೆ. ಈ ಬಡ್ಜೆಟನ್ನು ನಾವು ನೋಡಿದ್ರೆ ಇವು ಯಾವೂ ಕೂಡ ಇದರಲ್ಲಿ ಅಡಾಪ್ಟ್ ಆಗೋಂಗೆ ಕಾಣ್ತಾ ಇಲ್ಲ. ಇನ್ಕ್ಲೂಡಿಂಗ್ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂತಹ ಕರ್ನಾಟಕ ಇಂಟಿಗ್ರೇಟೆಡ್ ಪಬ್ಲಿಕ್ ಹೆಲ್ತ್ ಪಾಲಿಸಿ ಕೂಡ ಇದರಲ್ಲಿ ಅಡಾಪ್ಟ್ ಆದಂಗೆ ಕಾಣ್ತಾ ಇಲ್ಲ. ಇದಕ್ಕೆ ಸಾಕ್ಷಿ ಏನಪ್ಪ ಅಂತಂದರೆ 2024 ಡಿಸೆಂಬರಲ್ಲಿ ಏನು ನಮ್ಮ CAG ಆಡಿಟ್ ರಿಪೋರ್ಟ್ ಏನು ಬಂದಿದೆ, ಆ ಆಡಿಟ್ ರಿಪೋರ್ಟಲ್ಲಿ ಬಹಳ ಸ್ಪಷ್ಟವಾಗಿ ಅವರು 4 ಅಂಶಗಳನ್ನು ಅವರು ಹೇಳಿದ್ದಾರೆ. ಒಂದು, ಈ OPD ಮತ್ತು IPD ಇನ್ಪೇಷಂಟ್ ಏನು ಕೇರಲ್ಲಿದೆ ಅದರಲ್ಲಿ ಸರ್ಕಾರನೂ ಯಾವುದೇ ಗೈಡ್ಲೈನ್ಸ್ ಹಾಕಿಲ್ಲ, ಹೇಗೆ ಅದನ್ನು ನಿವಾರಣೆ ಮಾಡಬೇಕು, ಹೇಗೆ ನೋಡಬೇಕು ಅಂತೇಳಿ. ಇರೋ ರಾಷ್ಟ್ರ ಮಟ್ಟದಲ್ಲಿ ನಮಗೆ ಭಾರತದ ಮಟ್ಟದಲ್ಲಿ ಇರ್ತಕ್ಕಂತಹ ಇಂಡಿಯನ್ ಪಬ್ಲಿಕ್ ಹೆಲ್ತ್ ಸ್ಟ್ಯಾಂಡರ್ಡ್ಸನ್ನು ಕೂಡ ಅದು ಪಾಲನೆ ಮಾಡ್ತಾ ಇಲ್ಲ ಅಂತೇಳಿ ಒಂದಿದೆ. ಎರಡನೇದು, ನಮ್ಮ ಹ್ಯೂಮನ್ ರಿಸೋರ್ಸ್, ಅಂದರೆ ಈಗ ವೈದ್ಯರು ಎಷ್ಟಿರಬೇಕು, ಸಿಸ್ಟರ್ಗಳು ಎಷ್ಟಿರಬೇಕು, ಪ್ಯಾರಾಮೆಡಿಕಲ್ ಸ್ಟಾಫ್ ಎಷ್ಟಿರಬೇಕು ಅನ್ನೋದಕ್ಕೆ ಸರ್ಕಾರದ ಒಂದು ಏನು ಅವರು ಪೋಸ್ಟುಗಳನ್ನು ಅಲೋಕೇಟ್ ಮಾಡಿದ್ದಾರೆ, ಅದು IPHS ಸ್ಟ್ಯಾಂಡರ್ಡ್ಸ್ ಪ್ರಕಾರವಾಗಿ ಇಲ್ಲ. ಅದು ಮುಂದೆ ನಾನು ಹೇಳೋವಾಗ ಹೇಳ್ತೀನಿ ಎಷ್ಟು ಕಡಿಮೆ ಇದೆ, ಇವಾಗ ಎಷ್ಟು ವೇಕೆನ್ಸಿ ಇದೆ ಅನ್ನೋದನ್ನು ಮುಖ್ಯವಾಗಿ ಹೇಳ್ತೀನಿ. ಆಮೇಲೆ ಡ್ರಗ್ಸ್ ಆ್ಯಂಡ್ ಕನ್ಸ್ಯೂಮಬಲ್ಸಲ್ಲಿ ಈ ಎಸೆನ್ಷಿಯಲ್ ಡ್ರಗ್ ಲಿಸ್ಟ್ ಅಂತೇನಿದೆ, ಅದು ಆಯಾ ಕಾಲಾವಧಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಪರಿಷ್ಕರಣೆ ಮಾಡಿ ಯಾರಿಗೆ ಏನು ಬೇಕೋ, ಎಲ್ಲಿಂದ ಬೇಕೋ ಈ ರೀತಿ ತರಿಸ್ಕೊಳ್ಳೋದ್ರಿಂದ ಏನಾಗಿದೆ, ಬಳ್ಳಾರಿಯಲ್ಲಿ ಏನೂ ತಪ್ಪಿಲ್ಲದೆ ಒಂದಷ್ಟು ಜನ ಸಾಯೋ ರೀತಿಯಲ್ಲಿ ಆಗುವಂತಹ ಒಂದು ಕಳಪೆ ಮಟ್ಟದ ಔಷಧಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆಮೇಲೆ ಎಕ್ವಿಪ್ಮೆಂಟಲ್ಲಿ, ಒಂದು ಆಸ್ಪತ್ರೆಯಲ್ಲಿ ಬಳಸಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟಲ್ಲೂ ಕೂಡ ಈ ಸ್ಟ್ಯಾಂಡರ್ಡ್ಸನ್ನು ಯಾವುದನ್ನು ಕೂಡ ಅದು ಪರಿಸಿಲ್ಲ. ಈ ಬಡ್ಜೆಟ್ನಲ್ಲಿ ಇವೆಲ್ಲವನ್ನೂ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ಅದು ಬರಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತು ಈಗ ಬಡ್ಜೆಟ್ ಪರ್ಸೆ ಬಂದರೆ, ಈಗ ನಾನು ಆಗಲೇ ಹೇಳ್ದಂಗೆ ಇಂಡಿಯನ್
ಪಬ್ಲಿಕ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅವ್ರೇನು ಹೇಳ್ತಾರೆ ಅಂತಂದರೆ 8% ಟೋಟಲ್ ಬಡ್ಜೆಟಲ್ಲಿ 8% ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಡಬೇಕು ಅಂತೇಳಿ ಕೇಳ್ತಾರೆ. ನಮ್ಮ ಸರ್ಕಾರ 4% ಇಡ್ತಾ ಇದೆ. ಅಂದರೆ 50% ಆಫ್ ದಿ ಡಿಮ್ಯಾಂಡ್. ಅದೇನು ನಾವು ಜನಸಾಮಾನ್ಯರಿಂದ ಬಂದಂಥ ಡಿಮ್ಯಾಂಡ್ ಅಲ್ಲ, ಆರೋಗ್ಯ ಚಳುವಳಿಗಳಿಂದ ಬಂದಂಥ ಡಿಮ್ಯಾಂಡ್ಗಳಲ್ಲ, ಅವ್ರದೇ ಸರ್ಕಾರಗಳು, ನಮ್ಮ ಭಾರತ ಸರ್ಕಾರಗಳು ನಿಗದಿ ಮಾಡಿದಂತಹ ಮಾನದಂಡದಿಂದ ಬಂದಂತಹ ಒಂದು ಅಭಿಪ್ರಾಯ ಅಥವಾ ಒಂದು ಮಾನದಂಡ 8% ಇರಬೇಕು ಅಂತ. ಆದರೆ ನಮ್ಮ ಸರ್ಕಾರ 4%, ಈ ಬಡ್ಜೆಟಲ್ಲಿ 17,473 ಕೋಟಿಯಷ್ಟು ಇದಕ್ಕೆ ಬಡ್ಜೆಟನ್ನು ಮೀಸಲಿಟ್ಟಿದ್ದಾರೆ. ಸರಾಸರಿಯಾಗಿ ನೀವು 2016ರಿಂದ ಇವತ್ತಿನವರೆಗೂ ತಗೊಂಡ್ರೆ ಒಂದು ವರ್ಷ ಹೆಚ್ಚು ಕಡಿಮೆ ಹಂಗೆ ಮಾಡ್ಕೊಂಡು ಬಂದು ಸುಮಾರು 4.28% ಅಷ್ಟು ಟೋಟಲ್ ಬಡ್ಜೆಟಲ್ಲಿದೆ. ಆದರೆ ಸ್ಟೇಟ್ GDP ಎಲ್ಲ ಈಗ ವಿಶ್ವಾದ್ಯಂತ GDPಯನ್ನು ಮಾನದಂಡವಾಗಿ ತಗೊಂಡು ಆರ್ಥಿಕ ವ್ಯವಸ್ಥೆಯನ್ನೇ ದಿಕ್ಕು ತಪ್ಪಿಸ್ತಾ ಇರ್ತಕ್ಕ ಕಾಲದಲ್ಲಿ ನಾವು ಅದನ್ನು ಸ್ವಲ್ಪ ಹೇಳೋಣ. ಸ್ಟೇಟ್ GDPಯಲ್ಲಿ ಈ ಏನು IPHS ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ 2.5% ಅಷ್ಟು ಸ್ಟೇಟ್ GDPಯಲ್ಲಿ ಏನಿರುತ್ತೆ 2.5% ಖರ್ಚು ಮಾಡಬೇಕು ಅಂತ. ನಮ್ಮ ಸರ್ಕಾರ ಖರ್ಚು ಮಾಡ್ತಾ ಇರೋದು 0.6%, 1% ಇಲ್ಲ. ಡಿಮ್ಯಾಂಡು 2.5% ಅಷ್ಟೇ ಟೋಟಲ್ GDPಯಲ್ಲಿ, ಖರ್ಚು ಮಾಡ್ತಾ ಇರೋದು 0.6%. ಯಾವತ್ತೂ 0.6% ಮೇಲೆ ಜಾಸ್ತಿ ಖರ್ಚು ಮಾಡಿಲ್ಲ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ದೇಶ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದೆ ಅಂತೇಳಿ ಸುಮ್ಮನೆ ಒಂದು 2 ನಿಮಿಷ. USA, ಅಮೆರಿಕ, ಏಕೆಂದರೆ ಬಂಡವಾಳಶಾಹಿಗಳ ಅತ್ಯುನ್ನತ ದೇಶ ಅದು 17.8% ತನ್ನ GDPಯಲ್ಲಿ ಖರ್ಚು ಮಾಡ್ತಾ ಇದೆ ಆರೋಗ್ಯಕ್ಕೆ. 17.8%. UK 10.9%, ಚೈನಾ 7.19%, ಭಾರತ 1.97%, ಲೆಸ್ ದ್ಯಾನ್ 2%. ಅದು ಎಷ್ಟೋ ಹೋರಾಟಗಳು ಜನಾಂದೋಲನಗಳ ರೂಪ ಆದಮೇಲೆ ಇವರು 1.97%ಗೆ ಬಂದಿದ್ದಾರೆ. ಅದು ಏನು ಲಾಸ್ಟ್ ಒಂದು 3 or 4 ಇಯರ್ಸಿಂದ. ಅದಕ್ಕೂ ಹಿಂದೆ ನೀವು ತಗೊಂಡ್ರೆ ಇಟ್ ಈಸ್ ಅರೌಂಡ್ 1%. ಸೊ ಈಗ ನಮ್ಮ ಇದರ ಪ್ರಕಾರ ನಮ್ಮ ಮೊದಲ ಡಿಮ್ಯಾಂಡ್ ನನಗೆ ಅನ್ಸೋದೇನಪ್ಪ ಅಂತಂದರೆ ಆರೋಗ್ಯಕ್ಕೆ ಇಟ್ಟಿರುವಂಥ ಬಡ್ಜೆಟನ್ನು ದ್ವಿಗುಣ ಮಾಡಬೇಕು. ಮಿನಿಮಮ್ ಡಿಮ್ಯಾಂಡ್ 4% ಏನು ಕೊಡ್ತಾ ಇದ್ದೀರಾ ಅದು 8% ಕೊಡಿ. 0.6% ಏನು ಖರ್ಚು ಮಾಡ್ತಾ ಇದ್ದೀರಿ ನಮ್ಮ ಸ್ಟೇಟ್ GDPಯಲ್ಲಿ, 2.5% ಅಷ್ಟು ನಮ್ಮ GDPಯಲ್ಲಿ ನೀವು ಖರ್ಚು ಮಾಡಿ ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಆಗಿರಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಅದೇಕೆಂದರೆ ಅವರೇ ತೀರ್ಮಾನ ಮಾಡಿದಂತಹ ಒಂದು ತೀರ್ಮಾನದ ಆಧಾರವಾಗಿ ನಾವು ಕೇಳೋಕ್ಕೆ ಸಾಧ್ಯ ಆಗ್ತದೆ. ಈಗ ಒಂದು ಆರೋಗ್ಯ ವ್ಯವಸ್ಥೆಯನ್ನು, ಈಗ ಆರೋಗ್ಯದನ್ನು ಮರ್ತೋಗೋಣ, ಅಂದರೆ ಜನರು ಹೇಗೆ ಆರೋಗ್ಯವಾಗಿರಬೇಕು ಅನ್ನೋದನ್ನು ಮರ್ತೋಗೋಣ. ಅಟ್ಲೀಸ್ಟ್ ಕಾಯಿಲೆ ಬಿದ್ದವರಿಗೆ ಆರೋಗ್ಯ ವ್ಯವಸ್ಥೆ ಕೊಡೋದು ಹೇಗೆ ಅಂತಾದರೂ ಯೋಚನೆ ಮಾಡಿದ್ರೆ ಮೂಲಭೂತವಾಗಿ ನಮಗೆ ಆರೋಗ್ಯ ಸಂಸ್ಥೆಗಳು ಬೇಕಾಗ್ತದೆ. ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿರ್ಬೋದು, ಸಬ್ ಸೆಂಟರ್ಸ್ ಆಗಿರ್ಬೋದು, ಕಮ್ಯುನಿಟಿ ಹೆಲ್ತ್ ಸೆಂಟರ್, ಸಮುದಾಯ ಆರೋಗ್ಯ ಕೇಂದ್ರಗಳಾಗಿರ್ಬೋದು, ತಾಲೂಕಾ ಆಸ್ಪತ್ರೆಗಳು, ಜನರಲ್ ಹಾಸ್ಪಿಟಲ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗಿರ್ಬೋದು, ಟೀಚಿಂಗ್ ಹಾಸ್ಪಿಟಲ್ ಆಗಿರ್ಬೋದು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ಈ ರೀತಿ ನಮ್ಮ ಆರೋಗ್ಯ ವ್ಯವಸ್ಥೆ ಇರತಕ್ಕಂಥದ್ದು. ಸೊ ಇದರ ಪರಿಸ್ಥಿತಿ ಏನು ಅಂದರೆ ಏನು ನಾನು ಇದರಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ನಿಜವಾಗಲೂ ನಮ್ಮ ಆರೋಗ್ಯ ವ್ಯವಸ್ಥೆ ದುರ್ಬಲವಾಗಿದೆಯೇ ಅಥವಾ ಅದನ್ನು ಸಮರ್ಥನೆಯಿಂದ ನಾವು ಬಳಸ್ಕೊಳ್ತಾ ಇಲ್ವೇ ಅಥವಾ ಅದು ಉಪಯೋಗಿಸ್ತಾ ಇಲ್ವೇ ಅಂತಕ್ಕಂಥದ್ದು ಇದರಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನಾವು 4 ಡಿವಿಷನ್ ಮಾಡಿದ್ರೆ ಕರ್ನಾಟಕ ರಾಜ್ಯವರು, ಏಕೆಂದರೆ ಜಿಲ್ಲಾವಾರು ಹೇಳೋದು ನನ್ನ ಹತ್ರ ಡೇಟಾ ಇದೆ ಬಟ್ ಲೇಟ್ ಆಗಿಬಿಡುತ್ತೆ. 4 ಡಿವಿಷನ್ ಮಾಡಿದ್ರೆ ಬ್ಯಾಂಗ್ಳೂರು ಡಿವಿಷನ್ನು, ಮೈಸೂರು ಡಿವಿಷನ್, ಬೆಳಗಾವಿ ಡಿವಿಷನ್, ಗುಲ್ಬರ್ಗಾ ಡಿವಿಷನ್. ಗುಲ್ಬರ್ಗಾ ಡಿವಿಷನ್ನಲ್ಲಿ ರೆಕಮೆಂಡೆಡ್ PHCs ಅಂದರೆ PHC ಸಬ್ ಸೆಂಟರು ಮತ್ತು CHC ಜನಸಂಖ್ಯೆ ಆಧಾರದ ಮೇಲೆ ತೀರ್ಮಾನ ಆಗ್ತದೆ. 50,000 ಜನಸಂಖ್ಯೆಗೆ ಒಂದು ಅರ್ಬನ್ PHC ಇರಬೇಕು, 30,000 ಜನಸಂಖ್ಯೆಗೆ ಒಂದು ರೂರಲ್ PHC ಇರಬೇಕು. ಸಬ್ ಸೆಂಟರ್ ರೂರಲ್ ಏರಿಯಾಸಲ್ಲಿ 5,000 ಜನಸಂಖ್ಯೆಗೆ, ಅರ್ಬನ್ ಏರಿಯಾದಲ್ಲಿ 15,000 ಜನಸಂಖ್ಯೆಗೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ 1,20,000 ಜನಸಂಖ್ಯೆಗೆ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಇರಬೇಕು. ಈಗ ಏನಿದೆ ಕರ್ನಾಟಕದಲ್ಲಿ ಆಲ್ರೆಡಿ ವಾಟ್ ಈಸ್ ಎಕ್ಸಿಸ್ಟೆಡ್, ಇದೇನು 2022 ಒಳಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಿದೆ, ಇನ್ನು 2 ವರ್ಷದಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಬಟ್ ಗುಲ್ಬರ್ಗಾ ಡಿವಿಷನ್ ಒಂದು ಹೊರತುಪಡಿಸಿ ಮಿಕ್ಕಿದ ಕಡೆ ಎಲ್ಲವೂ ಕೂಡ ಇದು ಇನ್ನು ಹೆಚ್ಚಾಗೇ ಇರತಕ್ಕಂಥದ್ದೊಂದು ನಮಗೆ ಕಾಣ್ತಾ ಇದೆ. ಎಕ್ಸೆಪ್ಟ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಮಾತ್ರ ಕಡಿಮೆ ಇದೆ. ಈಗ ಬ್ಯಾಂಗ್ಳೂರು ಡಿವಿಷನ್ನಲ್ಲಿ ರೆಕಮೆಂಡೆಡ್ PHCs ಅಂದರೆ ಎಷ್ಟಿರಬೇಕಾಗಿತ್ತಪ್ಪ ಅಂದರೆ 406 PHCಗಳಿರಬೇಕು. ಆದರೆ 662 PHCಗಳಿದೆ. ಒಳ್ಳೆಯದು, ಅದನ್ನೇ ನಾವು ಬ್ಲೇಮ್ ಮಾಡೋಷ್ಟಿಲ್ಲ. ಕಮ್ಯುನಿಟಿ ಹೆಲ್ತ್ ಸೆಂಟರ್ಸು 102 ಇರಬೇಕು.
ಅದು ಕೇವಲ 42 ಮಾತ್ರ ಇದೆ. ಇದು ಬೆಂಗಳೂರು ಸಬ್ ಡಿವಿಷನ್. ಸಬ್ ಸೆಂಟರ್ಸ್ 2111 ಸಬ್ ಸೆಂಟರ್ಸ್ ಇರಬೇಕು. 2553 ಸಬ್ ಸೆಂಟರ್ಸ್ ಇದೆ, ಅದು ಹೆಚ್ಚಿದೆ. ಮೈಸೂರು ಡಿವಿಷನಲ್ಲೂ ಹಾಗೆ PHCಗಳು 348 ಇರಬೇಕು, 610 ಇದೆ. CHCಗಳು 87 ಇರಬೇಕು, ಆದರೆ ಇರತಕ್ಕಂಥದ್ದು 61 ಮಾತ್ರ. ಆಮೇಲೆ ಸಬ್ ಸೆಂಟರ್ಸು 1743 ಇರಬೇಕು, ಆದರೆ ಅದು 2676 ಇದೆ. ಹೀಗೆ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಅದೇ ರೀತಿ ಬರ್ತದೆ. 105 ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಮುದಾಯ ಆರೋಗ್ಯ ಕೇಂದ್ರಗಳು ಇರಬೇಕು ಅಂದರೆ 43 ಸಮುದಾಯ ಆರೋಗ್ಯ ಕೇಂದ್ರಗಳು ಮಾತ್ರ ಇದೆ. ಯಾವುದು? ಬೆಳಗಾವಿ ಸಬ್ ಡಿವಿಷನ್. ಗುಲ್ಬರ್ಗಾದಲ್ಲಿ 99 ಸಮುದಾಯ ಆರೋಗ್ಯ ಕೇಂದ್ರಗಳಿರಬೇಕು ಅಂತಿದ್ರೆ 58 ಸಮುದಾಯ ಆರೋಗ್ಯ ಕೇಂದ್ರಗಳಿದೆ. ಅಲ್ಲಿ PHCs ಕೂಡ ಕಡಿಮೆ ಇದೆ. 395 PHC ಇರಬೇಕು ಅಂದರೆ 352 PHC ಮಾತ್ರ ಗುಲ್ಬರ್ಗಾ ಸಬ್ ಡಿವಿಷನ್ನಲ್ಲಿದೆ. ಅಂತಂದರೆ ಸರಾಸರಿ ನಾವು ನೋಡಿದ್ರೆ PHCಗಳು ಅವಶ್ಯಕತೆಗಿಂತ ಹೆಚ್ಚೇ ಇದೆ, ಎಕ್ಸೆಪ್ಟ್ ಆ ರೀಜನಲ್ ಇಂಬ್ಯಾಲೆನ್ಸ್ಗಳು ಬಿಟ್ಟರೆ. ಟೋಟಲ್ ಆಗಿ ತಗೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಸಬ್ ಸೆಂಟರ್ಸು ಕೂಡ ಹೆಚ್ಚಿದೆ. ಸಮುದಾಯ ಆರೋಗ್ಯ ಕೇಂದ್ರಗಳು ಕಡಿಮೆ ಇದೆ. ಸಮುದಾಯ ಆರೋಗ್ಯ ಕೇಂದ್ರಗಳ ಕೆಲಸ ಏನು? ಯಾರ್ಯಾರು ಇರ್ತಾರಲ್ಲಿ? ಎಲ್ಲ ಸ್ಪೆಷಾಲಿಟೀಸು ಇರಬೇಕು ಅಂತ ಇರೋದಲ್ಲಿ. ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಪೀಡಿಯಾಟ್ರಿಷನ್ ಇರಬೇಕು, ಗೈನಕಾಲಜಿಸ್ಟ್ ಇರಬೇಕು, ಫಿಸಿಷಿಯನ್ ಇರಬೇಕು, ಸರ್ಜನ್ ಇರಬೇಕು, ಅನಸ್ಟೆಟಿಸ್ಟ್ ಇರಬೇಕು, ರೇಡಿಯೋ ಟೆಕ್ನಿಷಿಯನ್ ಇರಬೇಕು, ಲ್ಯಾಬ್ ಟೆಕ್ನಿಷಿಯನ್ ಇರಬೇಕು, ನರ್ಸ್ಗಳಿರಬೇಕು. ಅಂದರೆ 1,20,000 ಜನಸಂಖ್ಯೆಗೆ ಬೇಕಾಗಿರ್ತಕ್ಕಂಥ ಆರೈಕೆಯ ಒಂದು ಪೂರೈಕೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿರಬೇಕು ಅಂತ ಇರ್ತಕ್ಕಂಥದ್ದು. ಆ ರೀತಿ ಯಾವುದಿದೆ ಅದು ಕಡಿಮೆ ಇದೆ. PHC ಅಲ್ಲೂ ಕೂಡ ಆ್ಯಕ್ಚುಲಿ ಈಗ 24 hours PHC ಅಂತ ಮಾಡಿದ್ದಾರೆ. ಅಲ್ಲಿ 2 ವೈದ್ಯರು ಇರಬೇಕು, ಆದರೆ ಕನಿಷ್ಠ 1 ವೈದ್ಯರು ಕೂಡ ಇಲ್ಲದೆ ಇರತಕ್ಕಂಥ PHCಗಳು ಸುಮಾರು 37% ಇದೆ. ಅದನ್ನು ನೆಕ್ಸ್ಟ್ ಹೇಳ್ತೇನೆ ನಾನು. ಇದು ನಮ್ಮ ಆರೋಗ್ಯ ವ್ಯವಸ್ಥೆ ಅಂದರೆ ಈಗ ಒಂದಷ್ಟು ಮಟ್ಟಿಗೆ ಸ್ವತಂತ್ರ ಬಂದ ಮೇಲೆ PHCಗಳನ್ನು ಸಬ್ ಸೆಂಟರ್ಗಳನ್ನು ಎಕ್ಸೆಪ್ಟ್ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಆದರೆ ವಿಫಲ ಆಗಿರೋದು ಎಲ್ಲಿ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾನವ ಸಂಪನ್ಮೂಲವನ್ನು ಒದಗಿಸದೇ ಇರತಕ್ಕಂಥದ್ದು, ಅದು ತೀವ್ರ ಕೊರತೆ ಇದೆ. ಸೊ ಈ ಒಂದು ನಾವೇನು ಈ ಅಧಿವೇಶನವನ್ನು ಇಲ್ಲಿ ಮಾಡ್ತಾ ಇದ್ದೀವಲ್ಲ, ಇದರಲ್ಲಿ ಈ ಬಡ್ಜೆಟಲ್ಲೇ ಅವರು ಸಿದ್ದರಾಮಯ್ಯನವರು ನಾವು ಡಿಮ್ಯಾಂಡ್ ಮಾಡಬೇಕು ಏನಪ್ಪ ಅಂತಂದರೆ, ಈ ಸದ್ಯಕ್ಕೆ ಅವರು ಇರ್ತಕ್ಕಂಥ ಎಲ್ಲ ವೇಕೆನ್ಸಿಗಳನ್ನು ಅವರು ಕಾಂಟ್ರಾಕ್ಟ್ ಆಗೋ ಹಾಚ್ಪಾಚಾಗಿ ತುಂಬತಕ್ಕಂಥದ್ದೆಲ್ಲ ಸಂಪೂರ್ಣ ಅವರಿಗೆ ಫುಲ್ ಟೈಮ್ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಆಗಿ ಅವರು ತಗೋಬೇಕಾಗ್ತದೆ. ಆವಾಗಲೇ ಇವು ಸದೃಢವಾಗಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಬಳಸ್ಕೊಳ್ಳಲಿಕ್ಕೆ, ಸಮರ್ಥವಾಗಿ ಬಳಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತದನ್ನು ನಾವು ಡಿಮ್ಯಾಂಡ್ ಮಾಡಬೇಕು. ಈಗ IPHS ಅಲ್ಲಿ ಗೈಡ್ಲೈನ್ಸ್ ಪ್ರಕಾರ ಅಂದರೆ ಇಂಡಿಯನ್ ಪಬ್ಲಿಕ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್ನ ಗೈಡ್ಲೈನ್ಸ್ ಪ್ರಕಾರ 100 ಹಾಸಿಗೆ ಉಳ್ಳ ಆಸ್ಪತ್ರೆಗೆ 32 ಜನ ವೈದ್ಯರಿರಬೇಕು, 45 ಜನ ದಾದಿಯರಿರಬೇಕು, 5 ಜನ ಫಾರ್ಮಸಿಸ್ಟ್ಗಳಿರಬೇಕು, 6 ಜನ ಲ್ಯಾಬ್ ಟೆಕ್ನಿಷಿಯನ್ ಇರಬೇಕು. ಈಗೆಲ್ಲ ಇದೆ. ನಾನು ಈ 4ಕ್ಕೆ ಮಾತ್ರ ಸೀಮಿತ ಆಗ್ತೇನೆ. ಅದು 100 ಹಾಸಿಗೆಗಳಿಗೆ ಅವ್ರು ಹೇಳಿರೋದು. ಅದೇ 100 ಹಾಸಿಗೆಗಳು ನಮ್ಮ ಗೌರ್ಮೆಂಟ್ ಸ್ಯಾಂಕ್ಷನ್ಡ್ ಪೋಸ್ಟ್ ಇಂಡಿಯನ್ ಪಬ್ಲಿಕ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಾವು ಕರೆಕ್ಟಾಗಿ ಆರೋಗ್ಯ ಒಂದು ತಾಲೂಕು ಮಟ್ಟದಲ್ಲಿ 100 ಹಾಸಿಗೆ ಉಳ್ಳ ಒಂದು ಬೆಡ್ 100 ಹಾಸಿಗೆ ಉಳ್ಳ ಆಸ್ಪತ್ರೆಯಲ್ಲಿ ನಾವು ಸರ್ವೀಸನ್ನು ಕರೆಕ್ಟಾಗಿ ಕೊಡಬೇಕು ಅಂತಂದರೆ 32 ಡಾಕ್ಟರ್ಗಳು, 45 ನರ್ಸುಗಳು, 5 ಫಾರ್ಮಸಿಸ್ಟ್ಗಳು, 6 ಟೆಕ್ನಿಷಿಯನ್ಗಳು ಬೇಕು ಅಂತಿದೆ. ಸ್ಯಾಂಕ್ಷನ್ಡ್ ಪೋಸ್ಟ್ ಅದೇ 100 ಬೆಡೆಡ್ ಹಾಸ್ಪಿಟ್ಲಿಗೆ 16 ಡಾಕ್ಟರ್ಸ್, 32 ಬೇಕು ಅಂದರೆ 16 ಅಂತಾರೆ ಇವರು. ಸ್ಯಾಂಕ್ಷನ್ಸ್ ಪೋಸ್ಟೇ 16. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಸ್ಟಾಫ್ ನರ್ಸ್ 45 ಬೇಕು ಅಂದರೆ 21 ಸ್ಟಾಫ್ ನರ್ಸ್ ಸ್ಯಾಂಕ್ಷನ್ ಪೋಸ್ಟು, 3 ಜನ ಫಾರ್ಮಸಿಸ್ಟು, 5 ಜನ ಬೇಕು ಅಂದರೆ 3 ಜನ ಫಾರ್ಮಸಿಸ್ಟು, 6 ಜನ ಲ್ಯಾಬ್ ಟೆಕ್ನಿಷಿಯನ್ ಬೇಕು ಅಂದರೆ 2 ಲ್ಯಾಬ್ ಟೆಕ್ನಿಷಿಯನ್. ಸ್ಯಾಂಕ್ಷನ್ ಪೋಸ್ಟ್ ಹೆಂಗಿದೆ ಅಂದರೆ ಇಟ್ ಈಸ್ ಅರೌಂಡ್ 50% ಅಂತ ಅನ್ಕೊಳ್ಳೋಣ. ಇದರಲ್ಲಿ ಮತ್ತೆ ವೇಕೆನ್ಸಿ ಸ್ಯಾಂಕ್ಷನ್ಡ್ ಪೋಸ್ಟಲ್ಲಿ ಮತ್ತೆ ವೇಕೆನ್ಸಿ ಇದೆ. ಎಷ್ಟಿದೆ? ಡಾಕ್ಟರ್ಸಲ್ಲಿ ವೇಕೆನ್ಸಿ 34%, ದಾದಿಯರಲ್ಲಿ ವೇಕೆನ್ಸಿ 34%, ಫಾರ್ಮಸಿಸ್ಟಲ್ಲಿ 47% ವೇಕೆನ್ಸಿ, ಲ್ಯಾಬ್ ಟೆಕ್ನಿಷಿಯನ್ಸಲ್ಲಿ 47% ವೇಕೆನ್ಸಿ. ಈ ವೇಕೆನ್ಸಿಗಳನ್ನು ಮಾನವ ಸಂಪನ್ಮೂಲವನ್ನು ಅದಕ್ಕೆ ಒದಗಿಸದೇ ಇದ್ದರೆ
ಅದನ್ನು ಒದಗಿಸೋದಕ್ಕೆ ಹೇಗೆ ಅಂತಕ್ಕಂಥದ್ದು ಬಜೆಟಲ್ಲಿ ಬರದೇ ಇದ್ದರೆ ಇದರಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು, ಈ ಸರ್ಕಾರ ಜನಾರೋಗ್ಯದ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥ ಸರ್ಕಾರ, ನಿರ್ಲಕ್ಷ್ಯವನ್ನು ವಹಿಸ್ತಾ ಇರತಕ್ಕಂಥ ಸರ್ಕಾರ. ಅಷ್ಟೇ ಅಲ್ಲ, ಜನಸಾಮಾನ್ಯರನ್ನ ಅವರ ಆರೋಗ್ಯವನ್ನ ಕಾರ್ಪೊರೇಟ್ಗಳಿಗೆ ಮಾರಾಟ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ನೀತಿಗಳನ್ನು ರಚನೆ ಮಾಡ್ತಕ್ಕಂಥ ಸರ್ಕಾರ ಅಂತೇಳಿ ನಾವು ಬಹಳ ಸ್ಪಷ್ಟವಾಗಿ ಇದರಿಂದ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಡಾಕ್ಟರ್ಗಳಿಲ್ವಾ? ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ನಮ್ಮಲ್ಲಿರೋದು, ಹೈಯೆಸ್ಟ್ ನಂಬರ್ ಆಫ್ ಡಾಕ್ಟರ್ಸ್ ಪ್ರತಿ ವರ್ಷ ಹೊರಗೆ ಬರ್ತಾ ಇರೋದು ನಮ್ಮಲ್ಲಿರೋದು. ನಮ್ಮ KMC ಹ್ಯಾಸ್ ಗಾಟ್ ಹೈಯೆಸ್ಟ್ ನಂಬರ್ ಆಫ್ ಡಾಕ್ಟರ್ಸ್ ರಿಜಿಸ್ಟರ್ಡ್. ನಮ್ಮ ಹಳ್ಳಿಗಳು ಎಷ್ಟು 30,000 ಹಳ್ಳಿಗಳು ಕರ್ನಾಟಕ ರಾಜ್ಯದಲ್ಲಿದ್ದರೆ 100,000ಕ್ಕೂ ಹೆಚ್ಚು ಡಾಕ್ಟರ್ಗಳು ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ. 60% ಆಕ್ಟಿವ್ ಪ್ರಾಕ್ಟೀಸ್ ಅಲ್ಲಿದ್ದಾರೆ ಅಂತಂದರೆ 60,000ಕ್ಕೂ ಹೆಚ್ಚು ಡಾಕ್ಟರ್ಗಳು MBBS ಡಾಕ್ಟರ್ ಈಗಾಗಲೇ ಇದ್ದಾರೆ. ಅಂದರೆ ನೀವು 40% ಪ್ರಾಕ್ಟೀಸೇ ಮಾಡ್ತಾ ಇಲ್ಲ ಅಂದರೂ. ಇದೇ ರೀತಿ ಆಶಾ ವರ್ಕರ್ಸು ಇದೆಲ್ಲವಲ್ಲೂ ಕೂಡ ಶಾರ್ಟೇಜ್ ಇದೆ. ಸೊ ನಾನು ಕೊನೆಯದಾಗಿ ಹೇಳಲಿಕ್ಕೆ ಬಯಸೋದೇನಪ್ಪ ಅಂತಂದರೆ, ಒಂದು 2 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ. ಒಂದು ಕಡೆ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಪ್ಪ ಅಂತಂದರೆ, ನಮ್ಮ ಆರೋಗ್ಯ ವ್ಯವಸ್ಥೆ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಉಪಕೇಂದ್ರಗಳು ಮತ್ತು ತಾಲೂಕಾ ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಇವೆಲ್ಲವೂ ಕೂಡ ಏನಿದೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿಕ್ಕೆ, ಸಮರ್ಥವಾಗಿ ಜನಸಾಮಾನ್ಯರಿಗೆ ಅಲ್ಲಿ ಆರೋಗ್ಯ ಆರೈಕೆಯನ್ನು ಕೊಡಲಿಕ್ಕೆ ಅಡ್ಡಿ ಆತಂಕ ಏನಪ್ಪ ಅಂತಂದರೆ, ಇವರು ಆ ಹ್ಯೂಮನ್ ರಿಸೋರ್ಸನ್ನು ಒದಗಿಸದೇ ಇರೋದು. ಇದ್ರ ಹಿಂದ್ಗಡೆ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾದಂತಹ ಅವರ ನಿಲುವು ಮತ್ತು ಅವರ ವರ್ಗಗುಣ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಏನು ಅದರ ವರ್ಗಗುಣ? 1917ರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಷ್ಯಾದಲ್ಲಿ ಕ್ರಾಂತಿಯಾದ ಮೇಲೆ ಲೆನಿನ್ರವರ ಸರ್ಕಾರ 1918ರಲ್ಲಿ ಫಸ್ಟು ಪ್ರಪಂಚದಲ್ಲಿಯೇ ಹೆಲ್ತ್ ಕಮಿಷನರೇಟನ್ನು ಪ್ರಾರಂಭ ಮಾಡಿತು. ಅದಕ್ಕೂ ಮುಂಚೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಅಂತಿದ್ರೂ ಕೂಡ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಪ್ರಭುತ್ವದ ಜವಾಬ್ದಾರಿ ಅಂತೇಳಿ ಮಾಡಿದ್ದು ಲೆನಿನ್ ಸರ್ಕಾರ 1918ರಲ್ಲಿ. ಅದಾದಮೇಲೆ ಅದು ಉಚಿತವಾಗಿರಬೇಕು, ಅದು ಪ್ರಭುತ್ವನೇ ಕೊಡಬೇಕು ಅಂತಕ್ಕಂಥದ್ದನ್ನು ಮಾಡಿ ಪಬ್ಲಿಕ್ ಹೆಲ್ತ್ ಎಜುಕೇಷನ್, ಸಾಮಾನ್ಯ ಶಿಕ್ಷಣದಲ್ಲೂ ಕೂಡ ಆರೋಗ್ಯ ಶಿಕ್ಷಣ ಇರಬೇಕು ಅಂತಕ್ಕಂಥದ್ದನ್ನು, ವೈದ್ಯಕೀಯ ಶಿಕ್ಷಣ ಅಲ್ಲ, ಆರೋಗ್ಯ ಶಿಕ್ಷಣ ಇರಬೇಕು. ಯಾವ ಆಹಾರ, ಇದರಲ್ಲಿ ಆಹಾರದ ಬಗ್ಗೆ ಇಲ್ಲ. ಈಗ ನಮ್ಮ ಏನು ಈ ಡಿಸ್ಕಷನ್ಸಲ್ಲಿ ಆಹಾರವನ್ನು ಬಿಟ್ಟಿದ್ದೀರಿ. ಆ್ಯಕ್ಚುಲಿ ಅದನ್ನು ಅಟ್ಲೀಸ್ಟ್ ಕೋರ್ ಕಮಿಟಿ ಸೇರಿದಾಗ ಆರೋಗ್ಯದ ಬಗ್ಗೆ, ಆಹಾರದ ಬಗ್ಗೆ ನಮ್ಮ ಡಿಮ್ಯಾಂಡ್ ಏನು ಅಂತೇಳಿರ್ಬೇಕು. ಯಾಕೆಂದರೆ ನಾವು ಯಾರ ಹೆಸರಲ್ಲಿ ಓತ್ ತೊಗೊಳ್ತೀವಿ, ಹಿಪೋಕ್ರೆಟ್ಸ್ ಓತ್ ಅವ್ರದ್ದೊಂದು ಸೇಯಿಂಗ್ ಇದೆ, ದೈ ಫುಡ್ ಇಸ್ ದೈ ಮೆಡಿಸಿನ್ ಅಂತ. ನಿಮ್ಮ ಆಹಾರವೇ ನಿಮ್ಮ ಔಷಧಿ ಅಂತಕ್ಕಂಥ ಒಂದು ಮಾತನ್ನು ಹಿಪೋಕ್ರೆಟ್ಸ್ ನಾವು ತೊಗೊಳ್ತೀವಲ್ಲ MBBS ಸರ್ಟಿಫಿಕೇಟ್ ತೊಗೋಬೇಕಾದ್ರೆ, ಆ ಹಿಪೋಕ್ರೆಟ್ಸ್ ಹೇಳಿರ್ತಕ್ಕಂಥ ಮಾತದು. ಆಹಾರ ಇದರಲ್ಲಿ ಒಳಗೊಳ್ಳಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. 1918ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಭುತ್ವನೇ ಆರೋಗ್ಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿತು, ಶಿಕ್ಷಣವನ್ನು ಕೂಡ ಕೊಡ್ಲಿಕ್ಕೆ ಪ್ರಾರಂಭ ಆಯಿತು. ಅದಾದಮೇಲೆ ಭಾರತಕ್ಕೆ ಬಂದು 1920ರಲ್ಲಿ ರಾಕ್ಫೆಲ್ಲರ್ ಫೌಂಡೇಶನ್ ಭಾರತಕ್ಕೆ ಬಂತು. ಈ ರಾಕ್ಫೆಲ್ಲರ್ ಫೌಂಡೇಶನ್ ಭಾರತದ ಆರೋಗ್ಯ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾತ್ರ ವಹಿಸ್ತದೆ. ಏನಪ್ಪ ಅಂತಂದರೆ, ಅದು ಗ್ರಾಮೀಣ ಪ್ರದೇಶಕ್ಕೆ ಕ್ಯೂರಿಟಿವ್ ಇದು ಟ್ರೀಟ್ಮೆಂಟ್ ಕೊಡುವಂಥ ಆಸ್ಪತ್ರೆಗಳು ಬೇಕಾಗಿಲ್ಲ. ಗ್ರಾಮೀಣ ಪ್ರದೇಶಕ್ಕೆ ಪ್ರಿವೆಂಟಿವ್ ಸೆಕ್ಟರಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳಿದ್ದರೆ ಸಾಕು. ಅಂದರೆ ಸಬ್ ಸೆಂಟ್ರು, ಪ್ರೈಮರಿ ಹೆಲ್ತ್ ಸೆಂಟರ್ ಇದ್ದರೆ ಸಾಕು. ಟ್ರೀಟ್ಮೆಂಟ್ ಬೇಕು ಅಂದರೆ ನೀವು ಪಟ್ಟಣಗಳಿಗೆ, ತಾಲೂಕಾ ಸೆಂಟರ್ಗೋ ಡಿಸ್ಟಿಕ್ ಸೆಂಟರ್ಗೋ ಹೋಗಿ, ಇಲ್ಲಿ ಹಳ್ಳಿಗಳಲ್ಲಿ ಅದು ಬೇಕಾಗಿಲ್ಲ ಅಂತಕ್ಕಂಥ ಒಂದು ನಿಲುವು 1920 ರಾಕ್ಫೆಲ್ಲರ್ ಫೌಂಡೇಶನ್ ಏನು ತಂತಲ್ಲ ಭಾರತ ದೇಶಕ್ಕೆ. ಇವತ್ತು ನಮ್ಮ ಹೆಲ್ತ್ ಪಾಲಿಸಿಗಳು ಆ ನಿಲುವಿನಿಂದ ಹೊರಗೆ ಬಂದಿಲ್ಲ. ಸಾಮಾಜಿಕ ನ್ಯಾಯ, ಎಲ್ಲ ಹಕ್ಕುಗಳು ಎಲ್ಲ ಆದರೂ ಕೂಡ ಈ ಧೋರಣೆ ಏನಿದೆ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಅವರು ಪ್ರಿವೆಂಟಿವ್ ಮಾತ್ರ ಸಾಕು ಅಂತಕ್ಕಂಥ ಧೋರಣೆ ನಮ್ಮ ಹೆಲ್ತ್ ಪಾಲಿಸಿಗಳಲ್ಲಿ ಇವತ್ತು ಕೂಡ ರಿಫ್ಲೆಕ್ಟ್ ಆಗ್ತದೆ ಅಂತದನ್ನು ಹೇಳ್ತಾ ಇದ್ದೀನಿ. ಅದಾದಮೇಲೆ 1943ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಸಂದರ್ಭದಲ್ಲಿ ಬೋರ್ ಕಮಿಟಿ ರಚನೆ ಆಗ್ತದೆ. ಅವರು 1946ರಲ್ಲಿ ವರದಿಯನ್ನು ಕೊಡ್ತಾರೆ. 1938ರಲ್ಲಿ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಏನು ರಚನೆ ಆಗ್ತದೆ, ಅದರಲ್ಲಿ ಹೆಲ್ತ್ ಸಬ್ ಕಮಿಟಿ ಕರ್ನಲ್ SS ಸೂಖೆ ಅವರ ಚೇರ್ಮನ್ಶಿಪ್ ಅಲ್ಲಿ ಆಗ್ತದೆ. ಅವರು 1948ರಲ್ಲಿ ಅವರ ವರದಿಯನ್ನು ಕೊಡ್ತಾರೆ. ಈ ಎರಡೂ ವರದಿಗಳು ಬಹಳ ಸ್ಪಷ್ಟವಾಗಿ ಏನು ಹೇಳ್ತದೆ ಅಂದರೆ, ಜನಸಂಖ್ಯೆ ಆಧಾರಿತವಾಗಿ ಆರೋಗ್ಯ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಇದು ಬಹಳ ಮುಖ್ಯ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಎರಡನೇದು, ಪ್ರಭುತ್ವನೇ ಅದನ್ನು ಉಚಿತವಾಗಿ ಆರೋಗ್ಯ ಸೇವೆಗಳನ್ನು ಕೊಡಬೇಕು. ವೈದ್ಯರು ಯಾರ್ಯಾರು ಸರ್ಕಾರಿ ಇದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಯಾರೂ ಕೂಡ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋಂಗಿಲ್ಲ, ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋಂಗಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಈ ಎರಡೂ ವರದಿಗಳನ್ನು ಹೇಳ್ತಾರೆ. ಅಲ್ಲ, ಯಾವುದು ಪಾಲನೆ ಮಾಡಿಲ್ಲ ಅನ್ನೋದಕ್ಕೆ
ಆಮೇಲೆ 1900 ನಮಗೆ ಸ್ವತಂತ್ರ ಬಂದ ಮೇಲೆ 5-year ಪ್ಲಾನ್ಸನ್ನು ನಾವು ಅಡಾಪ್ಟ್ ಮಾಡ್ಕೊಂಡು ಪಂಚವಾರ್ಷಿಕ ಯೋಜನೆಗಳಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ 1983ವರೆಗೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆ ಪಂಚವಾರ್ಷಿಕ ಯೋಜನೆಗಳಲ್ಲೇ ಇರ್ತಾ ಇತ್ತು. ಸಪರೇಟ್ ಆದಂಥ ನ್ಯಾಷನಲ್ ಹೆಲ್ತ್ ಪಾಲಿಸಿ ಇಲ್ಲ. 83ರಲ್ಲಿ ನ್ಯಾಷನಲ್ ಹೆಲ್ತ್ ಪಾಲಿಸಿ ಬಂತು. ಅದಕ್ಕೂ ಹಿಂದೆ 1978ರಲ್ಲಿ ಆಲ್ಮಾ ಆಟಾದಲ್ಲಿ ನಡೆದಂಥ ಡಿಕ್ಲರೇಷನ್ ಏನಾಯಿತು, 2000 ವರ್ಷಕ್ಕೆ ಅಂದರೆ 2000 ಒಳಗಡೆ ಹೆಲ್ತ್ ಫಾರ್ ಆಲ್ ಅಂತೇಳಿ ಒಂದು ಘೋಷಣೆಯನ್ನು ಕೊಡ್ತು. ಎಲ್ಲರಿಗೂ ಆರೋಗ್ಯ ಆರೈಕೆ ಅಲ್ಲ, ಹೆಲ್ತ್ ಕೇರ್ ಅಲ್ಲ, ಎಲ್ಲರಿಗೂ ಆರೋಗ್ಯ, ಹೆಲ್ತ್ ಫಾರ್ ಆಲ್ ಅಂತೇಳಿ ಒಂದು ಘೋಷಣೆಯನ್ನು ಕೊಡ್ತು. ಅದನ್ನು ಅನುಷ್ಠಾನ ಮಾಡೋದು ಹೇಗೆ ಅಂತಕ್ಕಂಥ ಇದರಲ್ಲಿ ಅದಲ್ಲಿ ಘೋಷಣೆ ಕೊಡ್ತೋ ಇಲ್ವೋ 78ರಲ್ಲಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಸಂವಿಧಾನವನ್ನು 1980ರಲ್ಲಿ ಬದಲು ಮಾಡ್ತಾರೆ. 1980ರವರೆಗೂ ಕೂಡ ವಿಶ್ವ ಆರೋಗ್ಯ ಸಂಸ್ಥೆಗೆ ಹಣ ಯಾಕೆ ಬರ್ತಾ ಇತ್ತಪ್ಪ ಅಂತಂದರೆ ಮೆಂಬರ್ ದೇಶಗಳು, 2 ನಿಮಿಷ ಸರಿ, ಮೆಂಬರ್ ದೇಶಗಳು ಏನಿದೆ ಆ ದೇಶಗಳು ತಮ್ಮ GDPಗೆ ಆಧಾರವಾಗಿ ಅದಕ್ಕೆ ದೇವಣಿಯನ್ನು ಕೊಡ್ತಾ ಇತ್ತು. ಅದರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ನಡೀತಾ ಇತ್ತು. 80ರ ದಶಕದಲ್ಲಿ ಆ ಕಾನ್ಸ್ಟಿಟ್ಯೂಷನ್ನ ಬದಲಾವಣೆ ಮಾಡಿ ಅವ್ರು ಮಾಡಿದ್ದೇನಪ್ಪ ಅಂತಂದರೆ ಎಲ್ಲ ಫೌಂಡೇಶನ್ಸಿಂದ ದುಡ್ಡು ತೊಗೊಂಡ್ರು. ರಾಕ್ಫೆಲ್ಲರ್ ಫೌಂಡೇಶನ್ನು, ಫೋರ್ಡ್ ಫೌಂಡೇಶನ್ನು, ಎಲ್ಲ ಫೌಂಡೇಶನಿಂದ ವಿಶ್ವ ಆರೋಗ್ಯ ಸಂಸ್ಥೆ ದುಡ್ಡು ತೊಗೊಂಡಿದ್ದು ಅಲ್ಲದೆ ಪೆಟ್ ಪ್ರಾಜೆಕ್ಟ್ಸನ್ನು ಪ್ರಮೋಟ್ ಮಾಡಿದ್ರು. ಯಾಕೆ ಪೆಟ್ ಪ್ರಾಜೆಕ್ಟ್ಸ್ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾವು ರಕ್ತಹೀನತೆಯನ್ನು ನಿವಾರಣೆ ಮಾಡ್ತೇವೆ, ಟ್ಯುಬರ್ಕ್ಯುಲೋಸಿಸನ್ನು ನಿವಾರಣೆ ಮಾಡ್ತೇವೆ, ಏಡ್ಸನ್ನು HIV ನಿವಾರಣೆ ಮಾಡ್ತೇವೆ, ಮಹಿಳೆಯರಿಗೆ ಈ ಒಂದು ಪ್ರಸೂತಿ ಸಮಯದಲ್ಲಿ ನಾವು ಒಳ್ಳೆಯ ಆರೈಕೆಯನ್ನು ಕೊಡ್ತೇವೆ. ಈ ರೀತಿ ಪೆಟ್ ಪ್ರಾಜೆಕ್ಟ್ಸನ್ನು ಮಾಡಿಕೊಂಡು ಬಂದು ಹಾಸ್ಪಿಟಲ್ ಸ್ಟ್ರಕ್ಚರ್ಗೆ ಬೇಕಾಗಿರ್ತಕ್ಕಂತಹಕ್ಕೆ ಹಣವನ್ನು ಕಡಿಮೆ ಮಾಡಿ ಈ ಪೆಟ್ ಪ್ರಾಜೆಕ್ಟ್ಸ್ ದಿಕ್ಕಿಗೆ ಆರೋಗ್ಯ ಪಾಲಿಸಿಯನ್ನು ಶಿಫ್ಟ್ ಮಾಡಿದ್ದೆ ನಮ್ಮ ದೇಶದಲ್ಲಿ ಆರೋಗ್ಯ ಕ್ಷೇತ್ರ ವೀಕ್ ಆಗಲಿಕ್ಕೆ ಒಂದು ಬಹಳ ಮುಖ್ಯವಾದಂಥ ಕಾರಣ. ಇವತ್ತು ಕೂಡ ಅದೇ ದಿಕ್ಕಿನಲ್ಲಿ ನಡೀತಾ ಇದೆ. ನವ ಉದಾರವಾದ ಆರ್ಥಿಕ ನೀತಿಗಳು ಬಂದ ಮೇಲೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಕಾಸು ಕೊಟ್ಟು ನಾವು ವೈದ್ಯಕೀಯ ಸೇವೆಯನ್ನು ಪಡೆಯಬೇಕು ಅಂತಕ್ಕಂಥದ್ದನ್ನು ಇಂಟ್ರಡ್ಯೂಸ್ ಮಾಡಿದ್ರು. ಯೂಸರ್ ಫೀ ಅಂತೇಳಿ ಇಂಟ್ರಡ್ಯೂಸ್ ಮಾಡಿದ್ರು. ಅದನ್ನು ಈಗ ಎಲ್ಲರೂ ಜನರು ಬಳಸೋ ರೀತಿಯಲ್ಲಿ ಮಾಡಿದ್ದಾರೆ. ಅದಾದಮೇಲೆ ಇನ್ಶೂರೆನ್ಸ್ ಬಂತು. ಇನ್ಶೂರೆನ್ಸ್ ಸರ್ಕಾರನೇ ಇನ್ಶೂರೆನ್ಸ್ ಕೊಡೋಕ್ಕೆ ಪ್ರಾರಂಭ ಆಯಿತು 2000 ದಶಕದಲ್ಲಿ. ಇವತ್ತೇನು ಬಂದಿದೆ ಅಂದರೆ ಆ ಇನ್ಶೂರೆನ್ಸ್ ಕಾರ್ಡು ಸರ್ಕಾರಿ ಆಸ್ಪತ್ರೆಯಲ್ಲೇ ಬಳಕೆ ಮಾಡಿಕೊಳ್ಳೋ ರೀತಿಯಲ್ಲಿ ಬರ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ಅರ್ಥ ಆಗ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಒಂದು ಕಡೆ ಆಸ್ಪತ್ರೆಗಳನ್ನು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡ್ತಾನೆ, ಹೆಲ್ತ್ ಕೇರ್ ಸಿಸ್ಟಮ್ಗೆ ಬೇಕಾಗಿರ್ತಕ್ಕಂಥ ಹ್ಯೂಮನ್ ರಿಸೋರ್ಸನ್ನು ಡೆವಲಪ್ ಮಾಡ್ತಾನೆ. ಅಂದರೆ ಹೆಚ್ಚು ಡಾಕ್ಟರ್ಗಳು, ಹೆಚ್ಚು ನರ್ಸುಗಳು, ಹೆಚ್ಚು ಅರೆ ವೈದ್ಯಕೀಯ ಸಿಬ್ಬಂದಿ, ಇವುಗೆಲ್ಲವನ್ನೂ ಕೂಡ ಹೆಚ್ಚು ಮಾಡ್ತಾನೆ. ಸಮರ್ಥವಾಗಿ ಇರ್ತಕ್ಕಂತಹ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಳಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ಮಾನವ ಸಂಪನ್ಮೂಲವನ್ನು ಅಲ್ಲಿ ಒದಗಿಸದೇ ಇರತಕ್ಕಂಥ ಕಾರಣ ಇವತ್ತು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಶಿಥಿಲಗೊಳ್ತಾ ಇದೆ. ಅದರ ಮೇಲೆ ಜನರ ನಂಬಿಕೆ ಕೆಡ್ತಾ ಇದೆ. ಅದು ಸಮರ್ಥವಾಗಿ ಅಲ್ಲಿ ಆರೋಗ್ಯ ಸೇವೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಭಾವನೆ ಜನರಲ್ಲಿ ಉಂಟು ಮಾಡಿ ಈ ಎಲ್ಲ ಫೆಸಿಲಿಟಿಗಳನ್ನು ಕೆಲಸ ಮಾಡೋ ಕೂಲಿಗರನ್ನು ಕೊಟ್ಟು ಕಾರ್ಪೊರೇಟ್ಗಳಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಕ್ಕಂಥ ಒಂದು ಹುನ್ನಾರ 2017 ನಮ್ಮ ನ್ಯಾಷನಲ್ ಹೆಲ್ತ್ ಪಾಲಿಸಿಯಲ್ಲಿ ಇದೆ. ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಸೂಪರ್ ಸ್ಪೆಷಾಲಿಟಿ ವಿಂಗ್ 33,000 ಅಡಿ ಚದರಡಿ ಬಿಲ್ಡಿಂಗನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟನ್ನು ಕೊಟ್ಟು ಅದನ್ನು ಪ್ರೈವೇಟ್ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮೆಡಿಕಲ್ ಕಾಲೇಜ್ಗಳನ್ನು ತೆರಬೇಕು ಅಂತೇಳಿ, ಅದರಲ್ಲಿ ಕೋಲಾರಲ್ಲಿ ಒಂದು ಪಬ್ಲಿಕ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬರುತ್ತೆ ಅಂತೇಳಿ ಬಜೆಟಲ್ಲಿದೆ. 7 ತಾಲೂಕುಗಳು ಇವರೇನು ಹೊಸದಾಗಿ ಘೋಷಣೆ ಮಾಡಿದ್ರು, 7-8 ಆ ತಾಲೂಕುಗಳ ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ತಾಲೂಕು ಆಸ್ಪತ್ರೆಗೆ ಅಪ್ಗ್ರೇಡ್ ಮಾಡಬೇಕು. ತಾಲೂಕು ಅಂದಮೇಲೆ ಅಲ್ಲ, ಸಮುದಾಯ ಕೇಂದ್ರಗಳಿಗೆ ಅಪ್ಗ್ರೇಡ್ ಮಾಡ್ತೀವಿ ಅಂತೇಳಿ ಬಜೆಟಲ್ಲಿದೆ. ಅಂದರೆ ಒಟ್ಟಾರೆಯಾಗಿ ನಾನು ಹೇಳೋದು ಇಷ್ಟೇ. ಕೊನೆಯದಾಗಿ ನನಗೆ ಒಂದು ಇಲ್ಲಿ ನಾವು ಏನನ್ನು ಡಿಮ್ಯಾಂಡ್ ಮಾಡ್ಬೋದು ಅಂತಂದರೆ, ಮೊದಲು ಇದು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಉಚಿತವಾಗಿರಬೇಕು, ಯೂಸರ್ ಫೀ ಇದೆಲ್ಲ ತೆಗಿಬೇಕು. ಎರಡನೇದು, ಬಡ್ಜೆಟಲ್ಲಿ 4% ಏನಿದೆ ಅದು 8%ಗೆ ರೈಸ್ ಆಗಬೇಕು. ನಮ್ಮ GDPಯಲ್ಲಿ 2.5% ಆಫ್ ಅವರ್ ಸ್ಟೇಟ್ GDP ಆರೋಗ್ಯ ಕ್ಷೇತ್ರಕ್ಕೆ ಖರ್ಚು ಮಾಡಬೇಕು. IPHS ಸ್ಟ್ಯಾಂಡರ್ಡ್ ಪ್ರಕಾರ ಸ್ಯಾಂಕ್ಷನ್ಡ್ ಪೋಸ್ಟ್ ಇರಬೇಕು. ಯಾಕೆಂದರೆ ಅದರಲ್ಲಿ 50% ಇವರು ಸ್ಯಾಂಕ್ಷನ್ ಮಾಡ್ತಾ ಇರೋದು.
ಅದನ್ನು ಸ್ಯಾಂಕ್ಷನ್ ಮಾಡಿ ಮತ್ತೆ ಅದರ ಫುಲ್ ಇದನ್ನು ಕೂಡ ಅವರು ವೇಕೆನ್ಸಿ ಇಲ್ಲದೆ ತುಂಬತಕ್ಕಂಥ ರೀತಿಯಲ್ಲಿ ಅದು ಆಗಬೇಕು. ಸಮರ್ಥವಾಗಿ ನಾವು ಆರೋಗ್ಯ ವ್ಯವಸ್ಥೆಯನ್ನು ಬಳಸ್ಕೋಬೇಕು ಅಂತಂದರೆ ನಮ್ಮ ಸಂವಿಧಾನದಲ್ಲಿ ಆಮೂಲಾದ ಬದಲಾವಣೆ ಒಂದು ಬರಬೇಕೇನಪ್ಪ ಅಂತಂದರೆ ರೈಟ್ ಟು ಹೆಲ್ತ್ ಅಂತಕ್ಕಂಥದ್ದನ್ನು ಆಗಬೇಕು, ರೈಟ್ ಟು ಫ್ರೀ ಮೆಡಿಸಿನ್ಸ್ ಆಗಬೇಕು. ಸೊ ಇವೆಲ್ಲ ಒಂದು ಡಿಮ್ಯಾಂಡ್ಗಳನ್ನು ನಾವು ಇಲ್ಲಿಂದ ತಗೊಂಡು ಹೋಗಬೇಕು ಅಂತೇಳಿ ಅನಿಸುತ್ತೆ. ಕೊನೆಯದಾಗಿ ಸರ್ ರುಡಾಲ್ಫ್ ವಿರ್ಚೋ ಅವರು ಒಂದು ಮಾತಿನಿಂದ ನನ್ನ ಭಾಷಣವನ್ನು ಮುಗಿಸ್ತೇನೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಸರ್ ರುಡಾಲ್ಫ್ ವಿರ್ಚೋ ಅಂತಕ್ಕಂಥದ್ದು ಈಸ್ ನೋನ್ ಆಸ್ ಫಾದರ್ ಆಫ್ ಮಾಡರ್ನ್ ಪೆಥಾಲಜಿ. 1848ರ ಆ ದಶಕದಲ್ಲಿ ಬಂದಂತಹ ಕಾರ್ಮಿಕ ಹೋರಾಟಗಳಲ್ಲಿ ಮುಂಚೂಣಿ ನಾಯಕರು, ಅವರೊಬ್ಬ ಡಾಕ್ಟ್ರು. ಆಮೇಲೆ 1971ರಲ್ಲಿ ನಡೆದಂತಹ ಪ್ಯಾರಿಸ್ ಕಮ್ಯೂನಲ್ಲಿ ಮುಂಚೂಣಿ ನಾಯಕರು. ಅವ್ರು ಹೇಳಿದಂಥ ಒಂದು ಮಾತೇನಪ್ಪ ಅಂದರೆ, ವೈದ್ಯಕೀಯ ಶಿಕ್ಷಣವು ಒಬ್ಬ ವಿದ್ಯಾರ್ಥಿ ತನ್ನ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕಲ್ಲ, ಬದಲಿಗೆ ಸಮುದಾಯದ ಆರೋಗ್ಯಕ್ಕಾಗಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನಾವು ಈ ದಿಕ್ಕಿಗೆ ಸಮುದಾಯದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಇವತ್ತು ಆರೋಗ್ಯ ಒಂದು ಶಿಕ್ಷಣ ಆಗಿರ್ಬೋದು, ಆರೈಕೆ ಆಗಿರ್ಬೋದು ತಗೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಬಜೆಟನ್ನು ರೂಪಿಸಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.